ಧರ್ಮಸ್ಥಳದ ವಿಚಾರದಲ್ಲಿ ಕಲ್ಲರ್ ಕಾಗೆ ಹಾರಿಸಿದಂತಹ ಸಮೀರ್ 10:30ಕ್ಕೆ ವಿಚಾರಣೆಗೆ ಹಾಜರಾಗಬೇಕಿತ್ತು. ಬೆಳತಂಗಡಿ ಠಾಣೆಗೆ ಈಗ ವಿಚಾರಣೆಗೆ ಹಾಜರಾಗಿದ್ದಾನೆ ಸಮೀರ್ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳತಂಗಡಿ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದಾನೆ ಸಮೀರ್. ಅಪಪ್ರಚಾರದ ಆರೋಪವನ್ನು ಈತ ಎದುರಿಸ್ತಾ ಇರುವಂತಹದ್ದು. 3 ಬಾರಿ ಈತನಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಇವತ್ತು 10:30ಕ್ಕೆ ವಿಚಾರಣೆಗೆ ಬರ್ತೀನಿ ಅಂತ ಹೇಳಿ ಸಮೀರ್ ಹೇಳಿದ್ದ. ಗಂಟೆ 1 ಆಗಿದೆ. ಈಗ ಸಮೀರ್ ಪೊಲೀಸರ ಎದುರು ಹಾಜರಾಗಿದ್ದಾನೆ ಅನ್ನೋದು ಗೊತ್ತಾಗಿದೆ. ಈ ಪ್ರಕರಣದಲ್ಲಿ ಈಗಾಗಲೇ ಈತ ಆಂಟಿಸಿಪೇಟರಿ ಬೇಲ್ ಅನ್ನು ಪಡೆದುಕೊಂಡಿದ್ದಾನೆ. ಕೋರ್ಟ್ನ ಮೊರೆ ಹೋಗಿ 3 ಬಾರಿ ನೋಟಿಸ್ ಅನ್ನು ಕೊಡಲಾಗಿತ್ತು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದಂತಹ ಆರೋಪ. ಬೆಳತಂಗಡಿ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದಾನೆ ಸಮೀರ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ವಿಚಾರಣೆಯನ್ನ ಆರಂಭಿಸ್ತಾರೆ. ಬೆಳತಂಗಡಿ ಪೊಲೀಸರು ಈತನಿಗೆ 3 ಬಾರಿ ನೋಟಿಸ್ ಅನ್ನು ಸರ್ವ್ ಮಾಡಿದ್ರು. ವಿಚಾರಣೆಗೆ ಬಾ ಅಂತ ಹೇಳಿ. ಇದೇ ಸಮೀರ್ ನಾನು ಧರ್ಮಸ್ಥಳಕ್ಕೆ ಬರಲ್ಲ, ನನ್ನ ಜೀವಕ್ಕೆ ಭಯ ಇದೆ ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ದ, ಪತ್ರವನ್ನ ಬರೆದಿದ್ದ. ಹಾಗಾಗಿಯೇ ಈಗ ಪೊಲೀಸರು ಬೆಳ್ತಂಗಡಿಯಲ್ಲಿ ಈತನನ್ನ ವಿಚಾರಣೆಗೊಳಪಡಿಸ್ತಾ ಇರುವಂತಹದ್ದು. ಈತನ ಮೇಲೆ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವುದಕ್ಕೆ ಪೊಲೀಸರು ಮುಂದಾಗ್ತಾರೆ. ಇವತ್ತು ಲಾಸ್ಟ್ ಡೇ ಆಗಿತ್ತು ಆತನಿಗೆ. ಇಲ್ಲ ಅಂದಿದ್ರೆ ಈ ಪ್ರಕರಣದಲ್ಲಿ ಆತ ಅರೆಸ್ಟ್ ಆಗುವಂತಹ ಚಾನ್ಸಸ್ ಕೂಡ ಇತ್ತು. ಹಾಗಾಗಿ ಸರಿಯಾಗಿ 1 ಗಂಟೆಗೆ ಬೆಳತಂಗಡಿ ಠಾಣೆಗೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಆರೋಪವನ್ನು ಎದುರಿಸ್ತಾ ಇರುವಂತಹ ಸಮೀರ್ ಭೇಟಿಯನ್ನು ಕೊಟ್ಟಿರುವಂತಹದ್ದು, ಪೊಲೀಸರ ಎದುರು ಪ್ರತ್ಯಕ್ಷನಾಗಿರುವಂತಹದ್ದು. ಈಗ ಆತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಪೊಲೀಸರು. ವೈಟ್ ಕಲರ್ ಕಾರ್ನಲ್ಲಿ ಸಮೀರ್ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಎಂಟ್ರಿಯನ್ನು ಕೊಟ್ಟಿರುವಂತಹ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ವಿಚಾರಣೆಗೊಳಪಡಿಸಲಾಗುತ್ತೆ. ಅನನ್ಯ ಭಟ್ ಪ್ರಕರಣದಲ್ಲಿ ಈತ ವಿಡಿಯೋವನ್ನ ಮಾಡಿ ಬಿಟ್ಟಿದ್ದ. ಧರ್ಮಸ್ಥಳದ ವಿಚಾರಕ್ಕೂ ಕೂಡ ಸಾಲು ಆರೋಪಗಳನ್ನ ಮಾಡಿದ್ದ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಪ್ರಶ್ನೆಗಳನ್ನ MD ಸಮೀರ್ಗೆ ಈಗ ಪೊಲೀಸರು ಕೇಳುವುದಕ್ಕೆ ರೆಡಿ ಆಗಿದ್ದಾರೆ. 3 ಬಾರಿ ಈತನಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಈತನ ಮೂಲ ನಿವಾಸ ಬಳ್ಳಾರಿ, ಜೊತೆಗೆ 10 ವರ್ಷದ ಹಿಂದೆ ಏನು ಬೆಂಗಳೂರಿಗೆ ಬಂದು ನೆಲೆಸಿದ್ದ ಆ ಜಾಗದಲ್ಲೂ ಕೂಡ ಈತನಿಗೆ ನೋಟಿಸ್ ಸರ್ವ್ ಮಾಡುವಂತಹ ಕೆಲಸ ಆಗಿತ್ತು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. MD ಸಮೀರ್ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಆರೋಪವನ್ನು ಎದುರಿಸ್ತಾ ಇರುವಂತಹ ವ್ಯಕ್ತಿ ಈಗ ಪೊಲೀಸ್ ಠಾಣೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾನೆ. ವಕೀಲರ ಸಮೇತ ಎಂಟ್ರಿಯನ್ನು ಕೊಟ್ಟಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬೆಳತಂಗಡಿ ಪೊಲೀಸ್ ಠಾಣೆಯ ನೇರ ದೃಶ್ಯಾವಳಿಗಳಿವು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವಿಚಾರಣೆಗೆ ವಿಚಾರಣೆಗೊಳಪಡಿಸ್ತಾರೆ ಪೊಲೀಸರು. ಈತನ ಮೇಲೆ ದಾಖಲಾಗಿರುವಂತಹ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಪ್ರಶ್ನೆಗಳನ್ನು ಕೇಳ್ತಾರೆ ಪೊಲೀಸರು. ಈ ಹಿಂದೆಯೇ ಧರ್ಮಸ್ಥಳ ಪೊಲೀಸರು ಇವನನ್ನು ಹುಡ್ಕೊಂಡು ಬೆಂಗಳೂರಿಗೆ ಹೋಗಿದ್ರು. ಈತನನ್ನು ಅರೆಸ್ಟ್ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಈತ ಅಲ್ಲಿಂದ ಕಾಲ್ ಕಿತ್ತಿದ್ದ. ಮೊಬೈಲನ್ನು ಅಲ್ಲೇ ಇಟ್ಟು ಕಸಿನ್ ಮೊಬೈಲ್ ತೆಗೆದುಕೊಂಡು ಹೋಗಿದ್ದ. ಅದಾದ ಮೇಲೆ ಆಂಟಿಸಿಪೇಟರಿ ಬೇಲ್ ಸಿಕ್ಕ ಮೇಲೆ ಈತ ಪ್ರತ್ಯಕ್ಷನಾಗಿದ್ದ. ಈತನಿಗೆ 3 ಬಾರಿ ನೋಟಿಸನ್ನು ಕೊಟ್ಟಿದ್ರು ಬೆಳ್ತಂಗಡಿ ಪೊಲೀಸರು. ಇವತ್ತು ಸರಿಯಾಗಿ 1 ಗಂಟೆಗೆ MD ಸಮೀರ್ ವಿಚಾರಣೆಗೆ ಹಾಜರಾಗಿರುವಂತಹದ್ದು. ವಕೀಲರ ಸಮೇತ ವರ್ಚುವಲ್ ಮೂಲಕ ವಿಚಾರಣೆ ಮಾಡಿ ಅಂತ ಕೂಡ ಮನವಿಯನ್ನು ಮಾಡಿಕೊಂಡಿದ್ದ. ನನ್ನ ಜೀವಕ್ಕೆ ಭಯ ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ದ.